ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್. ನೀವು ನೋಡ್ತಾ ಇದ್ದೀರಾ ಡ್ರೈವ್ ಇನ್ ಕಿಚನ್. ವೀಕ್ಷಕರೇ, ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ತಮ್ಮೆಲ್ಲರಿಗೂ ವೀಕ್ಷಕರೇ ಡ್ರೈವ್ ಇನ್ ಕಿಚನಿಂದ ಹಾಗೂ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ ವೀಕ್ಷಕರೇ, ಯಾಕಂದರೆ ಇವತ್ತು ಸಿಂಪಲ್ಲಾಗಿ ಒಳ್ಳೆ ಸ್ಪೆಷಲ್ ರೆಸಿಪಿ ಅಂತಲೇ ವೀಕ್ಷಕರೇ ಡ್ರೈವ್ ಇನ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಡು ಬರೋಣ. ಖಂಡಿತವಾಗ್ಲೂ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ವೀಕ್ಷಕರೇ. ಯಾವುದೂ ಮಸಾಲೆ ಇಲ್ದೇ ಈ ಥರ ಕಾಳುಗಳ ಪಲ್ಯನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ವೀಕ್ಷಕರೇ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಖಂಡಿತ ಹೊಸದಾಗೇನಾದರೂ ಅಡುಗೆ ಕಲಿಯೋರಾಗಿದ್ದರೆ ನೀವು ಕೂಡ ಇದನ್ನು ಒಂದು ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಇನ್ನು ವೀಕ್ಷಕರೇ, ಮಾಡ್ಕೊಂಡವ್ರು ಏನಾದರೂ ಇದ್ದರೆ ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ದರೆ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇನ್ನು ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವೀಕ್ಷಕರೇ, ನಾನು ಮೊದಲನೇದಾಗಿ ಸ್ವಲ್ಪ ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಇಷ್ಟ ಆದರೆ ಸಾಕಾಗುತ್ತೆ. ವೀಕ್ಷಕರೇ, ಸರಿಯಾಗಿ ಒಂದು ಈರುಳ್ಳಿಯನ್ನು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಕೂಡ ಇಷ್ಟ ಆದರೆ ಸಾಕು. ಹಾಗೆ ವೀಕ್ಷಕರೇ, ಇದು ತುಂಬಾ ಮುಖ್ಯ. ಸ್ವಲ್ಪ ನೀವು ಸಬ್ಬಸಿಗೆ ಸೊಪ್ಪನ್ನು ಒಂದು ಅರ್ಧ ಸೀಡು ಕಟ್ ಮಾಡಿಟ್ಕೊಳ್ಳಿ. ಈ ಥರ ಚೆನ್ನಾಗಿ ತೊಳೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ಸ್ವಲ್ಪ ಘಮಕ್ಕೆ ಕೊತ್ತಂಬರಿ ತೊಗೊಂಡಿದ್ದೀನಿ ವೀಕ್ಷಕರೇ. ಈಗ ಫೈನಲ್ಲಾಗಿ ಕಾಳು ವೀಕ್ಷಕರೇ, ಇದು ಅಲಸಂದಿ ಕಾಳು ಅಂತ ಹೇಳಿ ವೀಕ್ಷಕರೇ. ಇದರಲ್ಲಿ ವೈಟು ಅಂದರೆ ಬಿಳಿ ಅಲಸಂದಿ ಕೂಡ ಬರುತ್ತೆ, ಕೆಂಪು ಅಲಸಂದಿ ಕೂಡ ಬರುತ್ತೆ. ನೀವು ಇದನ್ನು ಒಂದು 2ರಿಂದ 3 ಗಂಟೆ ನೆನೆಸಿ ವೀಕ್ಷಕರೇ ಸ್ವಲ್ಪ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಈ ಥರ ನೀಟಾಗಿ ಕುದಿಸ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಅದನ್ನೇ ಕುದಿಸ್ಕೊಂಡು ಈಗ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಿಗೆ ವೀಕ್ಷಕರೇ. ಈಗ ಇದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ವೀಕ್ಷಕರೇ, ಈಗ ನಾನು ಒಂದು ಬಾಳಿಗೆಗೆ ಸರಿಯಾಗಿ 1 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ವೀಕ್ಷಕರೇ, ಗಮನಿಸಿ, ನಾನು ಪ್ರತಿಯೊಂದು ಅಡುಗೆನೂ ಈ ಕೊಬ್ಬರಿ ಎಣ್ಣೆಯಿಂದಲೇ ಮಾಡೋದು. ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ವೀಕ್ಷಕರೇ ಕೊಬ್ಬರಿ ಎಣ್ಣೆ ತುಂಬಾ ಮುಖ್ಯ. ಹಾಗೆ ವೀಕ್ಷಕರೇ, ನೀವೇನಾದರೂ ಇನ್ನೂ ಕೊಬ್ಬರಿ ಎಣ್ಣೆ ಅಡುಗೆ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ಅಡುಗೆ ಮಾಡೋಕ್ಕಂತಲೇ ಸಪ್ರೇಟಾಗಿ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಖಂಡಿತ ಒಂದು ಸರಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಕಾಳು, ಅದೇ ಪ್ರಮಾಣದಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಚೆನ್ನಾಗಿ ಚಟ್ಪಟ್ ಅಂದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು ತೊಗೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಹಾಗೆ ಸುಮ್ಮನೆ ಇದನ್ನು ಒಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಒಂದು 2 ಸರಿ ಹಿಂಗೆ ತಿರುಗಿಸ್ಕೊಂಬಿಡಿ, ಯಾಕಂದರೆ ಹಸಿ ಖಾರದ ಘಾಟು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ. ನೋಡಿ ವೀಕ್ಷಕರೇ, ಈಗ ಮತ್ತು ಫೈನಲ್ಲಾಗಿ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ವೀಕ್ಷಕರೇ, ಆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರಿಯಾಗಿ ವೀಕ್ಷಕರೇ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ. ಹೊಸದಾಗಿ ಏನಾದರೂ ಅಡುಗೆ ಕಲರ್ ಆಗಿದ್ದರೆ ಖಂಡಿತ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ಥರ ಚಿಕ್ಕ ಚಿಕ್ಕ ರೆಸಿಪಿಗಳನ್ನ ಮಾಡ್ಕೊಂಬನ್ನಿ. ಆದಷ್ಟು ಬೇಗನೆ ಅಡುಗೆ ಕಲ್ಕೊಂತೀರ, ಹಾಗೆ ಒಳ್ಳೆಯ ರುಚಿ ಕೂಡ ಆಗುತ್ತೆ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅಡುಗೆ ಮಾಡೋದ್ರಿಂದ ಸ್ವಲ್ಪ ಅಡುಗೆ ರುಚಿ ಆಗುತ್ತೆ ವೀಕ್ಷಕರೇ. ನೋಡಿ, ಈಗ ಫೈನಲ್ಲಾಗಿ ಫ್ರೈ ಆಗಿದೆ. ಹಾಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. 1 ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾವು ಇದನ್ನು ಚೆನ್ನಾಗಿ ವೀಕ್ಷಕರೇ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿದ್ರೇ ಒಂದು ಒಳ್ಳೆಯ ಘಮ, ಒಳ್ಳೆಯ ರುಚಿ ಬರೋದು ಅಡುಗೆ. ನೋಡಿ ವೀಕ್ಷಕರೇ, ಈಗ ಇಷ್ಟಾದರೆ ಸಾಕಾಗತ್ತೆ, ಏನು ಜಾಸ್ತಿ ಏನು ಬೇಡ. ಸ್ವಲ್ಪ ನಾವೀಗ ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಸ್ವಲ್ಪ ಕಾಳುಗಳ ಪಲ್ಯ ಹಾಗೂ ನಾವು ಬೇಳೆಗಳ ಪಲ್ಯನ ಮಾಡುವಾಗ ಈ ಥರ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ, ತುಂಬ ರುಚಿಯಾಗುತ್ತೆ ಅಡುಗೆ. ಖಂಡಿತ ಒಂದು ಸಾರಿ ನೀವು ಮಾಡ್ಕೊಂಡಿರ್ತಾರೆ, ಆದರೂ ಮಾಡ್ಕೊಳ್ಳೋದೇ ಇಲ್ದವರು ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ಇದು ಕೂಡ ಇಷ್ಟು ನಾವು ಫ್ರೈ ಮಾಡಿದರೆ ಸಾಕಾಗುತ್ತೆ. ಒಳ್ಳೆಯ ಘಮ ಬರ್ತಾಯಿದೆ. ನೀವು ಮಾಡುವಾಗೂ ಕೂಡ ವೀಕ್ಷಕರೇ ಇದರ ಪರಿಮಳ ಪಡ್ಕೋಬೋದು. ಈಗ ನಾನು ಬೇಯಿಸಿಟ್ಟಿರುವ ಕಾಳನ್ನು ವೀಕ್ಷಕರೇ, ಅಲಸಂದಿ ಕಾಳನ್ನು ಈ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ವೀಕ್ಷಕರೇ ನಾವು ಚೆನ್ನಾಗಿ 1 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಈ ಥರ ಒಗ್ಗರಣೆಯಲ್ಲೇ ಯಾವುದೂ ಮಸಾಲೆ ಇಲ್ದೇ ಈ ಥರ ಸಿಂಪಲ್ಲಾಗಿ ಅತೀ ಸರಳವಾಗಿ ಮಾಡ್ಕೊಂಬಂದ್ರೆ ತುಂಬ ರುಚಿ. ನೀವು ಇದನ್ನು ಚಪಾತಿ, ಹಾಗೆ ರೊಟ್ಟಿ, ಬೇಕಾದರೆ ಹಾಗೆ ಸುಮ್ಮನೆ ಸೈಡ್ಸ್ ಅಂತ ನೀವು ತಿನ್ಬೋದು ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ಈಗ ಫೈನಲ್ಲಾಗಿ ಇಷ್ಟು ನಾವು ಮಿಕ್ಸ್ ಮಾಡಿದ್ವಿ. ಸ್ವಲ್ಪ ಇದಕ್ಕೆ ನಾವು ಕೊತ್ತಂಬರಿನ ಉದುರಿಸ್ಕೊಂಡು ಫೈನಲ್ಲಾಗಿ ಕೊನೆಯದಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ವೀಕ್ಷಕರೇ ಅಲಸಂದಿ ಕಾಳು ಪಲ್ಯ ತಿನ್ನಲು ಸವಿಯಲು ಸಿದ್ಧ ಆಗಿದೆ. ಖಂಡಿತ ಇದನ್ನು ಕೂಡ ಒಂದು ಸರಿ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಇನ್ನೂ ನಿಮಗೋಸ್ಕರ ಹೆಚ್ಚಿನ ರೆಸಿಪಿಗಳನ್ನ ನಾನು ಡ್ರೈವಿಂಗ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇನೆ. ವೀಕ್ಷಕರೇ, ಈಗ ನಾವು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ, ನೋಡೋದಕ್ಕೆ ಖಂಡಿತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಇದನ್ನು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ನಿಮಗೋಸ್ಕರ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ನಾನು ಡ್ರೈವಿಂಗ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಹಕಾರ, ಸಪೋರ್ಟು ನನಗೆ ತುಂಬಾ ಮುಖ್ಯ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ಎಲ್ಲ ಮೊದಲೇ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಹಾಗೆ ಮೊದಲನೇ ಚಂದಾದಾರರು ನೀವು ಆಗ್ತೀರಾ. ವೀಕ್ಷಕರೇ, ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವಿಂಗ್ ಕಿಚನಿಂದ ಹಾಗೂ ನನ್ನ ಕಡೆಯಿಂದ ನಿಮಗೆ ಎಲ್ಲರಿಗೂ ಧನ್ಯವಾದ. ವೀಕ್ಷಕರೇ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.